Answer the following questions in 6 sentences each. Okay. 6 sentences each. 6 ವಾಕ್ಯದಲ್ಲಿ ಉತ್ತರವನ್ನ ಬರೀಬೇಕು. ಸಾರಿ 6 ವಾಕ್ಯ ಅಥವಾ ಅಂಶಗಳಲ್ಲಿ. ಲ್ಯಾಂಡ್ ಯುಟಿಲೈಸೇಷನ್ ಇಸ್ ಇನ್ಫ್ಲೂಯೆನ್ಸ್ಡ್ ಬೈ ಮೆನಿ ಫ್ಯಾಕ್ಟರ್ಸ್. ಜಸ್ಟಿಫೈ. ಭೂಪ್ರದೇಶದ ಬಳಕೆಯು ಹಲವಾರು ಅಂಶಗಳಿಂದ ಪ್ರಭಾವಿತವಾಗಿದೆ. ಜಸ್ಟಿಫೈ ಮಾಡಿ ಅಂತ ಕೇಳಿದ್ದಾರೆ. ಡಿಪೆಂಡಿಂಗ್ ಆನ್ ದ ನೆಸೆಸಿಟಿ ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಲ್ಯಾಂಡ್ ಈಸ್ ಯುಟಿಲೈಸ್ಡ್ ಫಾರ್ ಡಿಫರೆಂಟ್ ಪರ್ಪಸಸ್ ಅಲ್ವಾ, ಬೇರೆ ಬೇರೆ ಉದ್ದೇಶಗಳಿಗಾಗಿ ಭೂಮಿಯನ್ನ ಬಳಕೆ ಮಾಡಲಾಗತ್ತೆ. ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಲ್ಯಾಂಡ್ ಯುಟಿಲೈಸೇಷನ್ ಆರ್ ಫಸ್ಟ್ ಒನ್ ನ್ಯಾಚುರಲ್ ಫ್ಯಾಕ್ಟರ್ಸ್, ಸ್ವಾಭಾವಿಕ ಅಂಶಗಳು. ಓಕೆ, ನೈಸರ್ಗಿಕ ಅಂಶಗಳು ಅಂತ ನೀವು ಹೇಳ್ಬೋದು. ಸೊ ಈ ನೈಸರ್ಗಿಕ ಅಂಶಗಳು ಯಾವ್ಯಾವುದು? ಓಕೆ, ವಾಟ್ ಆರ್ ದ ನ್ಯಾಚುರಲ್ ಫ್ಯಾಕ್ಟರ್ಸ್? ಲ್ಯಾಂಡ್ ಫಾರ್ಮ್ಸ್. ಓಕೆ, ಲ್ಯಾಂಡ್ ಫಾರ್ಮ್ಸ್ ಭೂಪ್ರದೇಶ ಹೇಗಿದೆ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಓಕೆ, ಸೊ ಇದು ಪರ್ವತ ಪ್ರದೇಶವ ಅಥವಾ ಖನಿಜ ಭೂಮಿಯ ಅಥವಾ ಪ್ಲೇನ್ ಪ್ಲಾಟ್ಯೂನ, ಯಾವ ರೀತಿಯ ಭೂಪ್ರದೇಶ ಅನ್ನೋದು ನಿರ್ಧಾರ ಮಾಡಬೇಕಾಗತ್ತೆ. ಕ್ಲೈಮೇಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಾಯಿಲ್. ಓಕೆ, ಕ್ಲೈಮೇಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಾಯಿಲ್ ಎಟ್ಸೆಟ್ರಾ. ಕ್ಲೈಮೇಟ್ ಅಂದ್ರೆ ವಾತಾವರಣ ಹೇಗಿದೆ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಾಯಿಲ್ ಮಣ್ಣಿನ ಒಂದು ಸ್ಥಿತಿಗತಿ ಹೇಗಿದೆ ಅನ್ನೋದರ ಮೇಲೆ ಈ ನ್ಯಾಚುರಲ್ ಫ್ಯಾಕ್ಟರ್ಸ್ ಡಿಪೆಂಡ್ ಆಗುತ್ತೆ. ಓಕೆನಾ. ಸೊ ಸ್ವಾಭಾವಿಕ ಅಂಶಗಳು ಅಂದ್ರೆ ಯಾವುದು? ಲ್ಯಾಂಡ್ ಫಾರ್ಮ್ಸ್, ಕ್ಲೈಮೇಟ್, characteristics of soil. These are the natural factors. These decide the utilization of land. Okay. ಇಕನಾಮಿಕ್ ಫ್ಯಾಕ್ಟರ್ಸ್, ಆರ್ಥಿಕ ಅಂಶಗಳು. ಆರ್ಥಿಕ ಅಂಶಗಳು ಯಾವುದು ಹಾಗಾದ್ರೆ? ಲ್ಯಾಂಡ್ ಹೋಲ್ಡಿಂಗ್ಸ್, ಯಾರು ಲ್ಯಾಂಡ್ ಭೂಪ್ರದೇಶವನ್ನು ಹೊಂದಿದ್ದಾರೆ. ಪಾಪ್ಯುಲೇಷನ್, ಜನಸಂಖ್ಯೆ ಎಷ್ಟು. ಮಾರ್ಕೆಟ್, ಮಾರುಕಟ್ಟೆ ಹೇಗಿದೆ. ಡಿಮಾಂಡ್ ಫಾರ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್, ಕೃಷಿ ಪ್ರಾಡಕ್ಟ್ ಗಳಿಗೆ ಒಂದು ಡಿಮಾಂಡ್ ಇದೆಯಾ ಅಥವಾ ಬೇಡಿಕೆ ಇದೆಯಾ. ಅಂಡ್ ಪ್ರೊಫೆಷನ್, ವೃತ್ತಿ ಯಾವ ತರ ಇದೆ. ಈ ಎಲ್ಲ ಅಂಶಗಳ ಮೇಲೆ ಇವೆಲ್ಲ ಇಕನಾಮಿಕ್ ಅಂಶಗಳು ಅಥವಾ ಆರ್ಥಿಕ ಅಂಶಗಳು. ಓಕೆನಾ. ಸೊ ಇದರ ಆಧಾರದ ಮೇಲೆ ಭೂಪ್ರದೇಶವನ್ನ ಬಳಕೆ ಮಾಡಲಾಗುತ್ತೆ. ಕೃಷಿಗೆ ಯೂಸ್ ಮಾಡ್ಬೇಕಾ, ಕೃಷಿಯೇತರ ಬಳಕೆಗೆ ಯೂಸ್ ಮಾಡ್ಬೇಕಾ, ಅಥವಾ ವೆದರ್ ಇಟ್ ಈಸ್ ಟು ಬಿ ಯೂಸ್ ಫಾರ್ ಅಗ್ರಿಕಲ್ಚರ್ ಪ್ರಾಡಕ್ಟ್. ಇಫ್ ಅಗ್ರಿಕಲ್ಚರ್ is huge demand in the particular area, and the land is suitable for agricultural crops, then depending on those conditions it can be used for the agricultural purpose, or it can be it can be used for non-agricultural purpose or industrial purposes. Okay. Third one, social factors. Attitude of people, how the people are, people's attitude is there in that area, whether all of them are educated, most of them are educated, uneducated, or what is the social condition, what is the social status of the people residing over there. Everything affects the land usage. Okay. Last one is other factors like technology, ತಂತ್ರಜ್ಞಾನ, ಇರಿಗೇಷನ್ ಫೆಸಿಲಿಟಿ, ನೀರಾವರಿ ಸೌಲಭ್ಯ ಹೇಗಿದೆ, ಹ್ಯೂಮನ್ ಕೇಪಬಿಲಿಟಿ, ಜನರ ಸಾಮರ್ಥ್ಯ ಎಷ್ಟಿದೆ, ಲ್ಯಾಂಡ್ ಓನರ್ಶಿಪ್, ಯಾವ ತರ ಓನರ್ಶಿಪ್ ಇದೆ, ಅದು ಲೀಸ್ ಅಥವಾ ಓನ್ ಲ್ಯಾಂಡ್ ಅಥವಾ ಸರ್ಕಾರಿ ಭೂಮಿನ. ಈ ಒಂದು ಎಲ್ಲ ಅಂಶಗಳು ಈಗ ಲ್ಯಾಂಡ್ ಯುಟಿಲೈಸೇಷನ್ ನಲ್ಲಿ ಪ್ರಭಾವ ಬೀರುತ್ತೆ. ಓಕೆ, ಸೊ ಆಲ್ ದೀಸ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ utilization of land for various purposes.